ಸ್ವಲ್ಪ ಲೇಟ್ ಆಯ್ತೇನೋ, ಅದಕ್ಕೆ ಕ್ಷಮಿಸಿ. ವೇದಿಕೆ ಮೇಲೆ ಹಾಸನಾದಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಇಂಗೇರಿ ಪ್ರಸಾದ್ ಅವರೇ, ಅದೇ ರೀತಿ ರಘು ಸರ್ ಅವರೇ ಮತ್ತು ಸೋಮೇಶ್ ಸರ್ ಅವರೇ, ಸುಬ್ರಹ್ಮಣ್ಯ ಸರ್ ಅವರು, ಅದೇ ರೀತಿ ವೇದಿಕೆ ಮೇಲೆ ಎಲ್ಲ ಗಣ್ಯರು ಮತ್ತು ಶಿಕ್ಷಕರು ಮತ್ತು ಶಿಕ್ಷಕರೇ, ಮತ್ತು ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕರಿಸ್ತಾ, ಏನು ಈ ದಿನ ವರ್ಷ ಹೇಳದೆ ಒಂದೇ ಸಲ ಹೇಳಿದ್ದೀನಿ, 5 ವರ್ಷನೂ ಕ್ಯಾಲೆಂಡರ್ ಕೊಡ್ತೀನಿ ಅಂತ. ಇದು ವರ್ಷ ಹೇಳ್ತೇನೆ. ಹೇಳ್ತಾರೆ ಸರ್, ನಿಮ್ಮ ಕೇಳೇಬೇಡ್ರಿ, ನಮ್ಮ ಡೈರೆಕ್ಟ್ ಆ ಡೇಟ್ ಒಂದು ಫೋನ್ ಮಾಡಿದ್ದೆ, ಇಲ್ಲಾಂದ್ರೆ ಬಂದು ಮಾತಾಡಿ ನಿಮಗೆ ಎಷ್ಟು ಬೇಕಂದ್ರೆ ಅಷ್ಟು. ಸರ್ ಎಷ್ಟು ಬೇಕಂದ್ರೆ ಒಂದು 2,000 ಬೇಕಂದ್ರೆ 2,000 ಬೇಕಾದ್ರೆ ಕೊಡ್ತೀವಿ, 5,000 ಕೊಡಬೇಕಾದ್ರೆ ಕೊಡ್ತೀನಿ, ನೀವು ಕೇಳಿದಷ್ಟು ಕೊಡ್ತೀನಿ ಅಂತ ಹೇಳಿದೆ. ಅದರಲ್ಲಿ ಇದು 5ನೇ ವರ್ಷ. ಇವರು ಮಾಡಿರೋ ಸೇವೆಗೋಸ್ಕರ ಇನ್ನೊಂದು ವರ್ಷ ಎಕ್ಸ್ಟ್ರಾ. ಅದಕ್ಕೆ ನಾನು ಎಲ್ಲರೂ ಒಂದು ಗಿಫ್ಟ್ ಕೊಡೋಣ ಅಂತ ಕ್ಯಾಲೆಂಡರ್ ಕೊಡ್ತಾ ಇದ್ವು, ವಾಟರ್ ಬಾಟಲ್ ಒಂದು ಕೊಡೋಣ ಅಂತ ನನ್ಗೆ ಗೊತ್ತಾದ್ಮೇಲೆ ಈ ಥರ ಇದು ಮಾಡಿದೆ. ನಮ್ಮ ಶಿಕ್ಷಕರು ಕೊಟ್ಟರೆ ನಾನು ಏನು ಕೊಟ್ಟರೂ ಕಡಿಮೆ, ಯಾಕಂದರೆ ಆ ಮಕ್ಕಳನ್ನ ಅಷ್ಟು ಖುದ್ದಾಗಿ ಕರ್ಕೊಂಬಂದು ಅವ್ರ ವಿದ್ಯಾಭ್ಯಾಸ ಮಾಡಿಸೋದು ಕಳಿಸೋದು ಅಂತಲ್ಲ. ಯಾಕಂದರೆ ಇವತ್ತು ಸರ್ಕಾರಿ ಶಾಲೆಗಳಂದರೆ ನಮ್ಮೆಲ್ಲರಿಗೂ ಗೊತ್ತಾಗಿ ನಾವೆಲ್ಲ ಸರ್ಕಾರಿ ಶಾಲೆಗಳು ಓದಿರೋದು. ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ನಾವು ಬಿಸ್ನೆಸ್ ಮಾಡ್ಬೋದು, ಖಾಸಗಿ ಶಾಲೆಗಳೆಲ್ಲ ಓದಿರೋದು ಅಂತ. ಅದಕ್ಕೆ ಇವತ್ತು ಏನು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಅಂತ ಸರ್ಕಾರಿ ಶಾಲೆಯಲ್ಲಿ ಹೋದಾಗ ನಾಗೇಂದ್ರ ಬಾಬು ಕುಮಾರ್ ಕೂಡ IAS ಆಗಿದ್ದಾರೆ. ಯಾಕೆ ಆಗ್ತಾರೆ? ಇವಾಗ ಏನಾಗುತ್ತೆ, ಒಂದು ಖಾಸಗಿ ಶಾಲೆಗಳಲ್ಲಿ ಆಗೋಗಿದೆ ಏನಾಗುತ್ತೆ, ಮಲ್ಕೆ ನಿಮ್ದು, ಮರ ಅವ್ರದ್ದು. ಹೆಂಗೆ ಮಲ್ಕೆ ನೀವು ಮರ ಅವ್ರದ್ದು ಕಾಯಿ ಬರ್ತಲ್ಲ, ಆಗ ಒಂದನೇ ತರಗತಿಯಿಂದ SLC ವರೆಗೂ ನೀವು ಕರ್ಕೊಂಡ್ಬರ್ತೀರ. ಅವ್ರು ಟಾಪರ್ ಬಂದ್ಬಿಟ್ರೆ ಸಾಕು, ಅವ್ರ ಮನೆಗೆ ಹೊರಟೋಗ್ತಾರೆ, ಸರ್ ನಮ್ಮ ಸ್ಕೂಲ್ ಸೇರಿಸಿ ಅಂತ. ಯಾಕಂದ್ರೆ ಅವರು ಇನ್ನೊಂದು ಎಂಟ್ರೆನ್ಸ್ ಎಕ್ಸಾಮ್ ಇಡ್ತಾರೆ, ಅದರಲ್ಲಿ ಪಾಸ್ ಆದ್ರೆ ಮಾತ್ರ ಅವರು ಸ್ಕೂಲ್ ಕರ್ಕೊಳ್ಳೋದು. ಅದ್ರಲ್ಲಿ ಏನಪ್ಪ ಇಲ್ಲ ಆದ್ರೆ ತಿರ್ಗಾ ಸರ್ಕಾರಿ ಶಾಲೆ ಕಳಿಸ್ಬಿಡೋದು. ಯಾಕಂದ್ರೆ ಇವ್ರು ಏನ್ ಮಾಡೋದು ಹೇಳ, ಅವ್ರು ಏನೇನ್ ಮಾಡೋದು, ಎಲ್ಲ ಟಾಪರ್ ಎತ್ಕೊಂಡು ಹೋಗಿ ಟಾಪರ್ ತೋರಿಸ್ತಾ ಇರೋದು. ಇವರು ಪಾಪ ಮೊಳಕೆ ಹಾಕಿ ಬೆಳೆಸಿ ಗಿಡ ಆಗಿ ಮರ ಆದ್ಮೇಲೆ ಕಾಯಿ ಬರುತ್ತಲ್ಲ, ಆವಾಗ ನಮ್ದು ಇರೋದು. ಇನ್ನು ಹೆಂಗೆ ಇವರು ಗೌರ್ಮೆಂಟ್ ಕಾಲೇಜ್ ಸೇರ್ಸೋದು, SLC ಅವ್ರಿಗೂ ಓದಿಸ್ತಾರೆ, ಟಾಪರ್ ಆಗಿ ಬಂದ್ರೆ ಅವ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಥರ ಅದು SL7ಗೆ ಟಾಪರ್ ಬಂದ್ರೆ ಸರ್ ಕಳಿಸಿ ನಮ್ಮ ಶಾಲೆಗೆ ಫೋನುಗಳು ಬಿಸ್ನೆಸ್ ಆಗೋದೆ. ಅವ್ರು ಫೋನುಗಳು, ಸರ್ ನಮ್ಮ ಶಾಲೆಗೆ ಕಳಿಸಿ. ಯಾಕಪ್ಪ, ಅಲ್ಲಿ ಪಾಪ ಬಡ ಮಕ್ಕಳಿದ್ದಾರೆ, ಅವ್ರನ್ನ ಎಷ್ಟು ಇದು ಮಾಡಿಕೊಂಡು ಈ ಟೀಚರ್ಸ್ ಎಲ್ಲ ಎಷ್ಟು ಅವ್ರನ್ನ ಬೆಳೆಸ್ಬೇಕು, ಎಷ್ಟು ಇದು ಮಾಡ್ಬೇಕಂತ ಎಷ್ಟು ಕಷ್ಟ ಇದೆ. ಅಲ್ಲಿಂದ ನಂದು ತೋರ್ಸ್ಕೊಂಡ್ಬಂದ್ರೆ ಇವ್ರಿಗೂ ಪದಗಳನ್ನು ಜೋಡಿಸುವಾಗ ಟೈಮಲ್ಲಿ ಅವ್ರು ಕಟ್ಕೊಂಡು ಹೋದ್ರು. ಆ ಥರ ಆಗ್ತಾ ಇದೆ. ನೀವು ಕೂಡ ಸಹ ನಿಮ್ಮ ಸ್ವಂತ ಮಕ್ಕಳ ಥರ ನಮ್ಮ ಮಕ್ಕಳನ್ನ, ಸರ್ಕಾರಿ ಶಾಲೆ ಮಕ್ಕಳನ್ನ ನೋಡ್ಕೊತಾ ಇದ್ದೀರಾ. ಅದೇ ರೀತಿ ಅವ್ರಿಗೆ ಒಳ್ಳೆಯ ಒಂದು ಎಜುಕೇಷನ್ ಕೊಡ್ರಿ. ಅವ್ರಿಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಕೊಟ್ಟು ಒಳ್ಳೆಯ ಎಜುಕೇಷನ್ ಬಂದಾಗ, ಅದೇ ಇವತ್ತು ಹೇಳ್ತಾ ಇದ್ದೀನಿ, ಖಾಸಗಿ ಶಾಲೆಗಳಿಗಂತ ಸರ್ಕಾರಿ ಶಾಲೆಗಳು ಹೋದವರೇ ಇವತ್ತು IAS IPS ಆಗಿದ್ದಾರೆ ಅಂತ. ಇಲ್ಲಿರೋದ್ರಲ್ಲಿ ಕೂಡ ಸಹ ನಾವು ಸರ್ಕಾರಿ ಶಾಲೆಗಳಲ್ಲಿ ಓದಿರೋದು ಬಂದಿರ್ಬೋದು. ಆಮೇಲೆ SLC PUC ಆದ್ಮೇಲೆ ಹೋಗಿರ್ಬೋದು. ಅದುವರೆಗೂ ಬೆಳೆಸೋದ್ ಬೇಕಲ್ವಾ? ನಮ್ಮನ್ನ ಆ ಥರ ಬೆಳೆಸಿದ್ದು ಅಂತ ನಾವು ನಮ್ಮ ಇದು ಸರ್ಕಾರಿ ಶಾಲೆಗಳ ಒಂದು ಟೀಚರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇರೋದು ಸರ್ಕಾರಿ ಶಾಲೆಗಳಿಗೆ ಮಾಡ್ತೀನಿ. ಏನೋ ಅಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಅದ್ರಲ್ಲಿ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತೀನಿ. ಎಲ್ಲ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಏನೋ ಅಲ್ಲಿ ಸ್ವಲ್ಪ ಒಂದು ಬಿಲ್ಡಿಂಗ್ ಒಂದು ಸ್ವಲ್ಪ ಇದಾಯಿತು, ಇಲ್ಲಾಂದ್ರೆ ಮಕ್ಕಳು ಒಂದು ಫೋರ್ಸ್ ಆಗಲಿ, ಯಾವುದೇ ಆಗಲಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು. ನೀವು ಅದೇ ರೀತಿ ಒಂದು ಸಂಘವನ್ನು ಚೆನ್ನಾಗಿ ಹೆಸರು ತಂದ್ಕೊಂಡಿದ್ದೀರಿ. ನಿಮ್ಮದೇ ಒಂದು ಟೀಮ್ ಅಂತ, ಆ ಟೀಮನ್ನು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಮಕ್ಕಳ ಬಗ್ಗೆ ಆಗಲಿ, ಎಲ್ಲರೂ ಒಂದಾಗಿ ನೀವು ಹೋಗಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಿ ನಿಮ್ಮ ಸಂಘದಿಂದ. ನಿಮ್ಮ ಸಂಘ ಇದೇ ಥರ ಬೆಳಿಬೇಕು. ಹಿಂಗೆ ನಿಮ್ಮ
ಆ ದೇವರ ಆಶೀರ್ವಾದ ನಿಮ್ಗೆ ಎಲ್ರಿಗೂ ಇದೇ ಥರ ಇರಬೇಕು. ಯಾಕಂದರೆ ಇವತ್ತು ದಿನ ಒಂದು ಸರ್ಕಾರಿ ಶಾಲೆಗಳಲ್ಲಿ ಹೋಗೋಕ್ಕೂ ಬರೋಕ್ಕೆ ಕೂಡ ಒಂದು ಬಸ್ ಕೂಡ ಇರ್ತಾ ಇಲ್ಲ. ಆ ಟೈಮಲ್ಲಿ ಟೀಚರ್ಸ್ ಹೋಗೋದು, ನಡ್ಕೊಂಡ್ಬರೋದು. ಇವತ್ತೇನೋ ಬಸ್ ಬಂದಿದೆ, ಬರ್ತಾ ಇದೆ. ಆ ಟೈಮಲ್ಲಿ ಕೂಡ ಸಹ ನಾವೆಲ್ಲ ಓದಿರೋ ಅಂತ ಇದು ಇವತ್ತು ನಡ್ಕೊಂಡು ಹೋಗುವಂಥ ಬರೋವಂಥ ಟೈಮಲ್ಲಿ ನೆಂಗ್ಲಿಗೆ ನಾನು ನಡ್ಕೊಂಡು ಬರ್ತಾ ಇದ್ದೆ. 6 ಕಿಲೋಮೀಟ್ರು ನೆಂಗ್ಲಿಗೆ ನಡ್ಕೊಂಡು ಹೋಗೋದು. ಆ ಟೈಮಲ್ಲಿ ಕೂಡ ನಾವು ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದೀವಿ. ಅಷ್ಟೋ ನಾವು ಆ ಋಣನೇ, ಅದಕ್ಕೋಸ್ಕರನೇ ಇವತ್ತು ಕ್ಯಾಲೆಂಡ್ರಿ ಅದು ಫಸ್ಟ್ ವರ್ಷ ಹೇಳ್ಬಿಟ್ಟೆ, ಸರ್ 5 ವರ್ಷ ನಾನೇ ಕೊಡೋದು, ಇದನ್ನ ನೀನು ಕೇಳಿಸ್ತಿಲ್ಲ, ನೆಕ್ಸ್ಟ್ ಇನ್ನೇನ ಇದೆ ಆ ಥರ ಏನೋ ಒಂದು ಮಾಡೋಣ. ಆ ದೇವರ ಆಶೀರ್ವಾದ ನಾನು ಚೆನ್ನಾಗಿದ್ದೀನಿ, ನನ್ನಿಂದ ಆದಷ್ಟು 4 ಜನಕ್ಕೆ ಸಹಾಯ ಮಾಡೋಣ ಅಂತೇಳಿ. ಇನ್ನೇನು ಇದಿಲ್ಲ. ಇವತ್ತು ಸೇವೆ ಮಾಡಿದ್ರೂ 4 ಜನಕ್ಕೆ ಗೊತ್ತಾಗಬೇಕು ಕೂಡ, ಅವರು ಮಾಡಲಿ, ಎಲ್ಲರೂ ಮಾಡಲಿ. ಮಾಡಿದಾಗ ಒಂದು ಒಳ್ಳೆ ಒಂದು ಕೆಲಸಗಳಾಗುತ್ತೆ ನಮಗೆ. ಶಾಲೆಗಳಲ್ಲಿ ಕೂಡ ಯಾವುದೇ ಒಂದು, ಇವತ್ತು ನಾನು ರೋಟರಿ ಅಧ್ಯಕ್ಷ ಆದಾಗ ಅನೇಕ ಸ್ಕೀಮ್ಗಳು ತಗೊಂಬಂದೆ. ಡೆಸ್ಕ್ಗಳು, ಆನ್ಲೈನಲ್ಲಿ ಟಿವಿಗಳು, ವಾಟರ್ ಫಿಲ್ಟ್ರು, ಸೈಕಲ್ಗಳು, ಅನೇಕ ಯಾವುದು ಏನು ಎಷ್ಟಾಗುತ್ತೋ ಅಷ್ಟರಿಂದ ನನ್ನ ಕೈಲಾದಷ್ಟು ಸಹ ಸಹಾಯ ಮಾಡಿದೆ. ಅದಕ್ಕೋಸ್ಕರ ಇವತ್ತಿನ ಈ ಒಂದು ಕ್ಯಾಲೆಂಡ್ರು 26-27ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆಗೆ ಎಲ್ಲ ನಮ್ಮ ಟೀಚರ್ಸು ಎಲ್ಲರೂ ಬಂದು ಒಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀರಾ. ಇದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.